ಭಾರತ ಪಾಕಿಸ್ತಾನ ಕದನ ವಿರಾಮ ಕುತೂಹಲ ಉಭಯ ದೇಶಗಳ ಡಿಜಿಎಂಒ ಹೈ ವೋಲ್ಟೇಜ್ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಕದನ ವಿರಾಮ ಘೋಷಣೆ ಆಗತ್ತಾ ಅನ್ನೋದೊಂದು ಕುತೂಹಲ. ಇಡೀ ವಿಶ್ವದ ಚಿತ್ತ ಭಾರತ ಪಾಕ್ ಡಿಜಿಎಂಒ ಸಭೆಯತ್ತ. ಹಾಟ್ಲೈನ್ ಮುಖಾಂತರವಾಗಿ ಡಿಜಿಎಂಒ ಮಹತ್ವದ ಮೀಟಿಂಗ್ ಮಾಡುತ್ತೆ. ಯುದ್ಧ ಮುಂದುವರಿಯುತ್ತಾ ಸ್ಥಗಿತವಾಗತ್ತಾ? ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮಹತ್ವದ ಸಭೆ. ಗಡಿಯಲ್ಲಿ ಉದ್ವಿಗ್ನತೆ ಸ್ಥಿತಿ ನಿರ್ಮಾಣ ಆಗಿತ್ತಲ್ಲ, ಅದು ಕಡಿಮೆ ಮಾಡುವ ಬಗ್ಗೆ ಈ ಚರ್ಚೆ. ಸಭೆ ನಂತರ ಕದನ ವಿರಾಮ ಗೊಂದಲಕ್ಕೆ ತೆರೆ ಬೀಳತ್ತೆ. ಅಂದರೆ ಏನಾಗಬಹುದು ಅಂತ ಈ ಸಭೆಯ ನಂತರ ಮಾಹಿತಿ ಗೊತ್ತಾಗತ್ತೆ. ಏನು ನಿರ್ಧಾರಕ್ಕೆ ಬರ್ತಾರೆ, ಇಲ್ಲಿ ಕದನ ಅಂತ ನಾವು ಇಲ್ಲಿವರೆಗೂ ಏನು ಹೇಳ್ತಾ ಇದ್ವಿ ಅದನ್ನು ಮುಗಿಸ್ಬೇಕು ಅನ್ನುವಂಥ ಬೇಡಿಕೆಯನ್ನು ಇಡಲಾಗಿದೆ ಪಾಕಿಸ್ತಾನದ ಕಡೆಯಿಂದ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ತನ್ನ ನರಿಬುದ್ಧಿಯನ್ನು ಮುಂದುವರಿಸ್ಕೊಂಡೇ ಹೋಗ್ತಾ ಇದೆ ಪಾಕಿಸ್ತಾನ. ಇದರ ನಡುವೆ ಮತ್ತೊಮ್ಮೆ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಣ, ಮಾತುಕತೆ ಮಾಡ್ಕೊಳ್ಳೋಣ ಅಂತ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ಹೈ ವೋಲ್ಟೇಜ್ ಮೀಟಿಂಗನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಈ ಹೈ ವೋಲ್ಟೇಜ್ ಮೀಟಿಂಗಿಂತ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮೂರೂ ಸೇನಾ ಮುಖ್ಯಸ್ಥರುಗಳು ಮಾತುಕತೆ ನಡೆಸಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಹಾಗಾಗಿ ಏನು ಡಿಸಿಷನ್ ತೆಗೆದುಕೊಳ್ತಾರೆ ಇವತ್ತಿನ ಈ ಮೀಟಿಂಗ್ನಲ್ಲಿ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇರುವಂಥದ್ದು. ಒಂದು ವೇಳೆ ಇಲ್ಲಿಗೆ ಯುದ್ಧ ನಿಲ್ಲಿಸುವಂಥದ್ದು, ಕದನ ವಿರಾಮವನ್ನು ಘೋಷಿಸುವಂಥದ್ದು, ಆ ಥರದ್ದೇನಾದರೂ ಅನೌನ್ಸ್ಮೆಂಟ್ ಆಗುತ್ತೆ ಅಥವಾ ತಾತ್ಕಾಲಿಕವಾಗಿ ಅನ್ನುವಂಥ ನಿರ್ಧಾರಕ್ಕೆ ಏನಾದರೂ ಬರ್ತಾರಾ ಅಥವಾ ಯುದ್ಧ ಮುಂದುವರಿಸಬೇಕಾಗತ್ತೆ ಅಂತ ಹೇಳ್ತಾರಾ ಅನ್ನೋದು ಕೂಡ ಪ್ರಶ್ನೆ ನೋಡಬೇಕಾಗತ್ತೆ. ಈ ಒಂದು ಮಹತ್ವದ ಮೀಟಿಂಗ್ನಲ್ಲಿ ಎರಡೂ ದೇಶದ ಸೇನಾ ಮುಖ್ಯಸ್ಥರು ಏನು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಕದನ ವಿರಾಮ ಅಂತ ಅಮೆರಿಕ ಅಧ್ಯಕ್ಷರ ಕಡೆಯಿಂದ ಅನೌನ್ಸ್ ಆಗಿದ್ರೂ ಆ ಥರದ್ದು ವಾತಾವರಣ ಇರಲಿಲ್ಲ. ನಿನ್ನೆ ರಾತ್ರಿವರೆಗೂ ಆತಂಕದ ವಾತಾವರಣವೇ ನಿರ್ಮಾಣ ಆಗಿತ್ತು. ಹಾಗಾಗಿ ಎರಡೂ ದೇಶದ ಜನತೆಯ ನಡುವೆಯೂ ಕೂಡ ಒಂದು ಆತಂಕ ಅನ್ನೋದು ಇದೆ ಮತ್ತು ಬಿಗುವಿನ ವಾತಾವರಣ ಅನ್ನೋದು ನಿರ್ಮಾಣ ಆಗಿದೆ. ಸೊ ಅದೆಲ್ಲವನ್ನ ಸರಿ ಮಾಡಬೇಕು ಅಂತಂದರೆ ಈ ಮೀಟಿಂಗ್ ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇನ್ನು ಭಾರತದ ಡಿಮ್ಯಾಂಡ್ಗಳು ಸಾಕಷ್ಟಿದೆ. ಈಗ ಕದನ ವಿರಾಮ ಅಂತ ಅವ್ರು ಹೇಳಿದ ತಕ್ಷಣ ನಾವು ಓಕೆ ಆಯಿತು ಮಾಡೋಣ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಕಡೆಯಿಂದಲೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ. ಅವರುಗಳು ಕೂಡ ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನೇನಿದೆ ಅಂತ ನಾವು ನೋಡೋದಾದರೆ ಭಾರತದ ಡಿಮ್ಯಾಂಡ್ಗಳು ಜೈಷ್ ಲಷ್ಕರ್ ಉಗ್ರರನ್ನು ಹಸ್ತಾಂತರಿಸಬೇಕು, ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿ ಉಗ್ರರಿಗೆ ಆಶ್ರಯ ನೀಡೋದನ್ನು ನಿಲ್ಲಿಸಬೇಕು, POKಯಲ್ಲೂ ಕೂಡ ಉಗ್ರ ನೆಲೆಗಳನ್ನು ನಿರ್ನಾಮ ಮಾಡಿ ಭಯೋತ್ಪಾದನೆ ಚಟುವಟಿಕೆಗೆ ಬೆಂಬಲ ಏನು ಕೊಡ್ತಾ ಇದ್ದೀರೋ ಆ ಬೆಂಬಲವನ್ನು ನಿಲ್ಲಿಸಲೇಬೇಕು. ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ಷರತ್ತು ಆಗಿದೆ. ನೀವು ಕದನ ವಿರಾಮವನ್ನು ಘೋಷಣೆ ಮಾಡಿ ಇಲ್ಲಿ ಯುದ್ಧ ನಿಲ್ಲಿಸ್ಬಿಡಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ಳೋದೇ ಆದರೆ ಶಾಂತಿ ಅನ್ನೋದು ಕಾಪಾಡ್ಕೊಳ್ಳೋಣ, ಎರಡೂ ದೇಶದ ನಡುವೆ ಯುದ್ಧ ಅನ್ನೋದು ಬೇಡ, ಶಾಂತಿ ಸಂಧಾನ ಮಾಡ್ಕೊಂಡು ಬಿಡೋಣ ಅನ್ನೋದೇ ಆದರೆ ನಮ್ಮದು ಒಂದಷ್ಟು ಷರತ್ತುಗಳಿದೆ. ಆ ಷರತ್ತುಗಳು ನಿಮ್ಮ ದೇಶಕ್ಕೆ ತೊಂದರೆ ಆಗುವ ಅಥವಾ ನಿಮ್ಮ ದೇಶದ ಆರ್ಥಿಕ ಪ್ರಗತಿಗೆ ತೊಂದರೆ ಆಗುವ, ನಿಮ್ಮ ದೇಶದ ಅಭಿವೃದ್ಧಿಗೆ ತೊಂದರೆ ಆಗುವ ಯಾವುದೇ ಷರತ್ತುಗಳನ್ನು ಇಲ್ಲಿ ಭಾರತ ವಿಧಿಸೋದು ಇಲ್ಲ. ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪಾಕಿಸ್ತಾನದ ಜೊತೆಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂಥ ಇನ್ನುಳಿದಂಥ ದೇಶಗಳು ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಬೇಡಿಕೆ ಏನು, ಸಿಂಪಲ್ ಇಷ್ಟೇ. ಜೈಷ್ ಲಷ್ಕರ್ ಉಗ್ರರನ್ನ ಹಸ್ತಾಂತರಿಸಬೇಕು. ಅಲ್ಲಿ ಅಡಗಿಸಿ ಕುಳಿಸಿದ್ದೀರಲ್ಲ, ಹಾಗೇನೆ ಹಾಲು ಹಾಕಿ ಪೋಷಿಸ್ತಾ ಇದ್ದೀರಲ್ಲ ವಿಷ ಜಂತುಗಳನ್ನು, ಅವ್ರುಗಳನ್ನು ನಮಗೆ ಹಸ್ತಾಂತರಿಸಬೇಕು. ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳು ಅಂತ ಏನಿದೆಯೋ ಆ ನೆಲೆಗಳನ್ನು ಧ್ವಂಸ ಮಾಡಬೇಕು. ಅವರನ್ನಲ್ಲಿ ಸಾಕೊಂಡು ಬೇರೆ ದೇಶವನ್ನು ಹೇಗೆ ಹಾಳು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ಅಂತ ಒಂದಷ್ಟು ಎಕರೆ ಜಾಗ ಬಿಟ್ಕೊಂಡಿದ್ದೀರಾ, ಅವರಿಗೆ ಅಂತ ಸೆಕ್ಯೂರಿಟಿ ಕೊಟ್ಕೊಂಡಿದ್ದೀರಾ. ಇಲ್ಲಿ ನಾವು ಉಗ್ರರನ್ನೇ ಇಟ್ಕೊಂಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಅಂಥ ಉಗ್ರ ನೆಲೆಗಳಿಗೇನಿದೆ ಅದನ್ನು ಧ್ವಂಸ ಮಾಡಿ ಉಗ್ರರಿಗೆ ಆಶ್ರಯ ನೀಡೋದನ್ನು ನಿಲ್ಲಿಸಬೇಕು. ಯಾವುದೇ ಸಂಘಟನೆ ಆಗಿರಲಿ, ಯಾವುದೇ ಉಗ್ರ ಆಗಿರಲಿ, ನೀವು ಆಶ್ರಯ ಅನ್ನೋದು ನೀಡಬಾರ್ದು. ನಿಮ್ಮ ಕುಮ್ಮಕ್ಕಿನಿಂದ, ನಿಮ್ಮ ಸಪೋರ್ಟಿನಿಂದ ಇವತ್ತು ಈ ಥರದೊಂದು ಪರಿಸ್ಥಿತಿ ಬಂದಿರೋದು. ಸೊ ಆ ಕಾರಣಕ್ಕಾಗಿ ಉಗ್ರರಿಗೆ ಆಶ್ರಯವನ್ನು ಯಾವುದೇ ಕಾರಣಕ್ಕೂ ನೀಡಬಾರ್ದು, ನೀಡೋದನ್ನು ಈ ಕ್ಷಣದಿಂದ ನಿಲ್ಲಿಸಬೇಕು. POKಯಲ್ಲೂ ಕೂಡ ಉಗ್ರ ನೆಲೆಗಳನ್ನು ನಿರ್ನಾಮ ಮಾಡಿ
ಹಾಗೆಯೇ ಭಯೋತ್ಪಾದನೆ ಚಟುವಟಿಕೆಗೆ ಬೆಂಬಲ ಕೊಡ್ತಾ ಇತ್ತಲ್ಲ ಪಾಕಿಸ್ತಾನ. ಈತ ಮಗುವನ್ನು ಚೂಟೋದು, ತೊಟ್ಲನ್ನು ತೂಗೋದು ಅನ್ನೋ ಹಾಗೇನೆ ಭಯೋತ್ಪಾದಕರಿಗೂ ಸಪೋರ್ಟ್ ಮಾಡೋದು. ಈ ಕಡೆ ಬೇರೆ ದೇಶದವ್ರ ಹತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಭಾರತದವ್ರು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ಅಂತ ಸುಳ್ಳು ಹೇಳೋದು. ಸೊ ಇದೆಲ್ಲವನ್ನು ನಿಲ್ಲಿಸಬೇಕು. ಭಯೋತ್ಪಾದನೆ ಚಟುವಟಿಕೆಗೆ ಬೆಂಬಲವನ್ನು ಕೊಡಲೇಬಾರ್ದು. ಹಾಗೆಯೇ ಭಾರತದಲ್ಲಿ ಆಗಾಗ ಉಗ್ರ ಕೃತ್ಯಗಳು ಏನು ನಡೀತಾ ಇತ್ತು, ಆ ಉಗ್ರ ಕೃತ್ಯಗಳನ್ನು ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು. ಇದು ನಮ್ಮ ಷರತ್ತುಗಳಾಗಿದೆ. ಇದಕ್ಕೆಲ್ಲದಕ್ಕೂ ಪಾಕಿಸ್ತಾನ ಒಪ್ಪಿಕೊಂಡರೆ ವಾಟ್ ನೆಕ್ಸ್ಟ್, ಮುಂದಿನ ನಿರ್ಧಾರ ಏನು ಅನ್ನೋದು ಗೊತ್ತಾಗುತ್ತೆ.